ಗಿವನ್ ಬರ್ಕೊತೀನಿ 2/3 ಇಂಟು 4 1/3 ಇಂಟು 1 4/7 ಡಿವೈಡೆಡ್ ಬೈ 11/12. ಆಪ್ಷನ್ಸು ಮಿಕ್ಸೆಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇದನ್ನು ಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕು. ಒಂದು ತೋರಿಸ್ತೀನಿ ನೋಡಿ. ಫಾರ್ಮುಲಾ ಇವಾಗ ಎ ಬಿ ಸಿ ಇದ್ದರೆ ಏನು ಮಾಡಬೇಕು ಅಂತಂದರೆ ಎ ಇಂಟು ಸಿ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಅಂತ ಬರ್ಕೊಬೇಕಾಗತ್ತೆ. ಸೊ ಹಾಗಾಗಿ 3 ಇಂಟು 3 9 9 ಪ್ಲಸ್ 2 ಈಸ್ ಎಷ್ಟಾಗುತ್ತೆ 11/13 ಆಗುತ್ತೆ. ಅದು 11/3 ಆಗುತ್ತೆ. ಇಂಟು 3 4 12 12 ಪ್ಲಸ್ 1 13 ಡಿವೈಡೆಡ್ ಬೈ 3 ಇಂಟು 1 ಪ್ಲಸ್ 7 ಪ್ಲಸ್ 1 ಈಸ್ 7 7 ಪ್ಲಸ್ 4 ಈಸ್ 11 11/7 ಡಿವೈಡೆಡ್ ಬೈ 11/12. ಇವಾಗ ಇಲ್ಲಿ ಡಿವೈಡ್ ಇರೋದ್ರಿಂದ ನಾವೇನು ಮಾಡ್ಕೋಬೇಕು, ಸಿಂಪಲ್ಲಾಗಿ ಇಲ್ಲಿ ಡಿವೈಡ್ ಇದೆ ಬಟ್ ಇಲ್ಲಿ ಕಾಮನ್ ಇದೆ, ಹಾಗಾಗಿ ನಾವು ಏನು ಮಾಡ್ಕೊಬೋದು ಅಂತಂದರೆ ಇಲ್ಲಿ ಏನು ಮಾಡಬೇಕು, ಇಂಟು ಮಾಡ್ಕೊಬೇಕು. ಅವಾಗ 12/11 ಆಗುತ್ತೆ. ಯಾಕೆ ಇದು ಬಂತು ಅಂತಂದು ನೋಡಿದರೆ 11 ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ 11 ಡಿವೈಡೆಡ್ ಬೈ 12 ಆದರೆ ಇದು ಈ ಕಡೆ ಸೇಮ್ ಆಗುತ್ತೆ, ಇದು ಸೇಮ್ ಆಗುತ್ತೆ. ಸೊ ಹಾಗಾಗಿ 11 12 ಸೇಮ್ ಆಗುತ್ತೆ, 7 11 ಸೇಮ್ ಆಗುತ್ತೆ. ಆವಾಗ ಇದು ಕ್ಯಾನ್ಸಲ್ ಆಗೋಗುತ್ತೆ. ಸೊ 11 ಡಿವೈಡೆಡ್ ಬೈ 3 ಇಂಟು 13 ಡಿವೈಡೆಡ್ ಬೈ 3 ಇಂಟು 12 ಡಿವೈಡೆಡ್ ಬೈ 7. ಆವಾಗ 3 4 12 ಆಗುತ್ತೆ. ಆವಾಗ 3 7 21. 11 ಮತ್ತೇನು ಉಳಿತು, 13 ಉಳಿತು, ಮತ್ತೇನು ಉಳಿತು 14 ಉಳಿತು. ಆವಾಗ ಏನಾಗುತ್ತೆ ಅಂತಂದರೆ 13 11 ಇಂಟು 13 ಇಂಟು 4 ಆಗುತ್ತೆ. 11 ಇಂಟು 3 ಮಾಡ್ಕೊಂಬೇಡ ಫಸ್ಟು. 3 143 ಇಂಟು 4 ಮಾಡಬೇಕು. ಆವಾಗ 143 ಇಂಟು 4 572 ಆಗುತ್ತೆ. ಡಿವೈಡೆಡ್ ಬೈ 21 ಬರೀಬೇಕು. ಆವಾಗ ಏನಾಗುತ್ತೆ ಅಂತಂದರೆ 572 ಡಿವೈಡೆಡ್ ಬೈ 21 ಇಲ್ಲಿ ಮಿಕ್ಸಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿರೋದ್ರಿಂದ ನಾವು ಇದನ್ನು ಮಿಕ್ಸಡ್ ಫ್ರ್ಯಾಕ್ಷನಲ್ಲೇ ಮಾಡ್ಕೊಬೇಕಾಗತ್ತೆ. 7 ಆವಾಗ ಡಿವೈಡ್ ಮಾಡಬೇಕಾಗತ್ತೆ 21 ಮತ್ತು 20 2 ಅದೇ 74 ಇಲ್ಲಿ 4 ಆಗುತ್ತೆ. ಆವಾಗ 1 ಆಗುತ್ತೆ. ಇಲ್ಲಿ 4 ಆಗುತ್ತೆ. ಇಲ್ಲೆಲ್ಲ ಬಂದು ಏನಾಗುತ್ತೆ ಅಂದರೆ 27 ಹಾಗೆಯೇ 5 21 ಆಗುತ್ತೆ. ಇಷ್ಟು ಬರುತ್ತೆ. ಇದನ್ನು ಇನ್ನು ಮಿಕ್ಸಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದ್ರೆ 21 5 ಡಿವೈಡೆಡ್ ಬೈ 27 5 ಡಿವೈಡೆಡ್ ಬೈ 21. ಆಪ್ಷನಲ್ಲಿ ಎಲ್ಲಿದೆ 27 5 ಡಿವೈಡೆಡ್ ಬೈ 21. ಆಪ್ಷನ್ ಸಿ ಇಸ್ ದ ಆನ್ಸರ್.